ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರಿಷಿಕಾ ಕಿಚನ್. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ಮತ್ತು ಪಾಲಕ್ ಪರೋಟ ಯಾವ ಥರ ಮಾಡೋದು ಅಂತ, ಪಾಲಕ್ ಚಪಾತಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಪಾಲಕ್ನ ತಗೊಂಡು ಅದನ್ನು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಬೇಕು. ಜಾಸ್ತಿ ಕುದಿಸೋ ಥರ ಇಲ್ಲ. ಮತ್ತು ಐಸ್ ಕ್ಯೂಬಲ್ಲಿ ತನ್ನ ನೀರಲ್ಲಿ ಇದನ್ನು ನಾನು ಎತ್ತಿ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಕಲರ್ ಚೆನ್ನಾಗಿ ಇರುತ್ತೆ. ಇಲ್ಲ ಅಂದರೆ ಅದು ಕಲರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ನಾನು ಅದಕ್ಕೆ ತಣ್ಣೀರಲ್ಲಿ ಅದರಲ್ಲಿ ಐಸ್ ಕ್ಯೂಬ್ ಹಾಕಿ ನಾನು ಇಲ್ಲಿ ಇದನ್ನು ಎತ್ತಿಡ್ತಾ ಇದ್ದೀನಿ. ಮತ್ತು ನಾನೀಗ ಇಲ್ಲಿ ಪಾಲಕ್ಕು ಚಪಾತಿ ಮಾಡೋಕ್ಕೆ ಇದರಲ್ಲಿರೋ ಪಾಲಕ್ನೇ ತಗೊಂಡು ರುಬ್ಬಿ ನಾನು ಪಾಲಕ್ಕು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆನೂ ಮಾಡ್ಕೋಬೋದು, ಹಂಗೆ ಸಾದಾ ಚಪಾತಿನೂ ಮಾಡಿಕೊಂಡು ಪಾಲಕ್ ಪನ್ನೀರ್ ಜೊತೆ ಮಾಡ್ಬೋದು. ಬಟ್ ವೆರೈಟಿಯಾಗಿರಲಿ ಅಂತ ನಾನು ಇಲ್ಲಿ ಪಾಲಕ್ ಚಪಾತಿನ ಮಾಡ್ತಾಯಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ 2 ಕಟ್ಟು ಪಾಲಕ್ನ ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ತೊಗೋಬೋದು. 1 ಅಥವಾ 2 ಎಷ್ಟಾದ್ರೂ ತೊಗೋಬೋದು. ನಾನು ಇಲ್ಲಿ 2 ತೊಗೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಪಾಲಕ್ ಗ್ರೇವಿ ಮಾಡೋಕ್ಕೆ ಪಾಲಕ್ಕು ಮೊದಲು ಅದು ಬೇಯಿಸಿಟ್ಟಿರೋ ಪಾಲಕ್ಕನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಕಾಜು ಹಾಕ್ತಾಯಿದ್ದೀನಿ, ಜೀರಿಗೆ ಮತ್ತು ಕೊತ್ತಂಬರಿ, ಒಂಚೂರು ಶುಂಠಿ, 2 ಕಾಳುಮೆಣಸು, ಚಕ್ಕೆ ಮತ್ತು ಲವಂಗ, ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ನಾನು ಆಮೇಲೆ ಒಣ ಖಾರನೂ ಹಾಕ್ತಾ ಇರ್ತೀನಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಜಸ್ಟು ಹಸಿಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಪಾಲಕ್ ಪನ್ನೀರ್ ಮಾಡೋಕ್ಕೆ ಒಂದು ಕಡಾಯಿಗೆ ನಾನು ಇಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಇಂಚಷ್ಟು ಬೆಣ್ಣೆ, ತುಪ್ಪ ಎರಡೂ ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಬರೀ ಬೆಣ್ಣೆಯಲ್ಲೂ ಮಾಡ್ಕೋಬೋದು. ಫಸ್ಟು ನಾನು ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ನಾನು ಇಲ್ಲಿ ಬೇಯಿಸಿಟ್ಕೊತಾ ಇದ್ದೀನಿ. ಅದೆಲ್ಲ ಗೋಲ್ಡನ್ ಕಲರ್ ಬಂದಮೇಲೆ ಅದನ್ನು ಒಂದು ಬೌಲಲ್ಲಿ ತಗೊಂಡು ಅಲ್ಲೇ ಅದೇ ತುಪ್ಪಕ್ಕೆ ನಾನು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಒಣ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾವು ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ಕು ಇರುತ್ತಲ್ಲ, ಅದನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಅದು 1-2 ನಿಮಿಷದ ಕಾಲ ಕುದಿ ಬಂದಮೇಲೆ ನಾನು ಗೋಲ್ಡನ್ ಕಲರ್ ಆಗಿರುವಂಥ ಪನ್ನೀರನ್ನ ನಾನು ಇಲ್ಲಿ ಯೂಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ಅದು ಚೆನ್ನಾಗಿ ಬೇಯಬೇಕು. ಬಂದಾದಮೇಲೆ ಒಂದು ಉಪ್ಪು ಸೇರಿಸಿ ಅದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ಮೇಲೆ ನಾನಿಲ್ಲಿ ಕಸೂರಿ ಮೆಂತಿನ ಅದ್ರ ಮೇಲೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಮತ್ತು ಒಂಚೂರು ಕೊತ್ತಂಬರಿ ಹಾಕಿ ಅದನ್ನು ಆಫ್ ಮಾಡಿದರೆ ಮುಗೀತು. ಇಲ್ಲಿ ನಮಗೆ ಪಾಲಕ್ ಪನ್ನೀರು ರೆಡಿ ಆಗುತ್ತೆ. ಈ ಕಡೆಗೆ ಚಪಾತಿ ಹಿಟ್ಟು ಆಲ್ರೆಡಿ ನಾದಿ ಇಟ್ಕೊಂಡಿದ್ವಲ್ಲ, ಅದನ್ನು ಚಪಾತಿ ಪುಲ್ಕ ಥರ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿಗೆ ಚೆನ್ನಾಗಿ ಬೆಂದಾದಮೇಲೆ ಅದನ್ನು ಸರ್ವ್ ಮಾಡ್ಬೋದು. ನೀವು ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಡೆ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾ ಹಾಕೋ ವೀಡಿಯೋಸ್ ಎಲ್ಲ ಮೊದಲು ನಿಮಗೆ ಬರುತ್ತೆ. ಮತ್ತು ನೀವು ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳೋದನ್ನು ಮರಿಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸರಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.